ಕರಾವಳಿ ಜನರೇ ಎಚ್ಚರ ಎಚ್ಚರ ನಾಳೆ ಭಾರಿ ಚಂಡಮಾರುತದ ಭೀತಿ ಎದುರಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಚಂಡಮಾರುತ ಸಾಧ್ಯತೆ ಅನ್ನೋ ಮಾಹಿತಿ ಹವಾಮಾನ ಇಲಾಖೆಯಿಂದ ಬಂದಿದೆ. ಹೀಗಾಗಿ ಕರಾವಳಿ ಜನರೇ ಎಚ್ಚರ ವಹಿಸಿ. ನಾಳೆ ಭಾರಿ ಚಂಡಮಾರುತ ಎದುರಾಗುವ ಸಾಧ್ಯತೆ ಇದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಚಂಡಮಾರುತ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಚಂಡಮಾರುತದ ಭೀತಿ ಇರೋ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ಕೊಡಲಾಗ್ತಿದೆ. ಮೀನುಗಾರರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಹವಾಮಾನ ಇಲಾಖೆ. ನಾಳೆ ಭಾರಿ ಚಂಡಮಾರುತದ ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ. ನಾಳೆಯಿಂದ ಅಕ್ಟೋಬರ್ 10ರವರೆಗೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆ ಅಂದ್ರೆ ಅಕ್ಟೋಬರ್ 5ರಿಂದ ಅಕ್ಟೋಬರ್ 10ರವರೆಗೆ 5 ದಿನ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆಯನ್ನ ಕೊಡಲಾಗಿದೆ. ಕರಾವಳಿ ಭಾಗದ ಜನರು ಎಚ್ಚರದಿಂದ ಇರಬೇಕಾದಂತ ಸಮಯ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಚಂಡಮಾರುತದ ಸಾಧ್ಯತೆಯನ್ನ ಹವಾಮಾನ ಇಲಾಖೆ ತಿಳಿಸಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜು. ಕರಾವಳಿ ಭಾಗದ ಜನರಿಗೆ ಹವಾಮಾನ ಇಲಾಖೆಯಿಂದ ಒಂದು ಎಚ್ಚರಿಕೆ ರವಾನೆ ಆಗಿದೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಆ ಬಗ್ಗೆ? ಸಜನ್, ಏನಂದ್ರೆ ಪ್ರಮುಖವಾಗಿ ಈಗಾಗಲೇ ಕರಾವಳಿ ಭಾಗದಲ್ಲಿ ಸದ್ಯದ ಮಟ್ಟಿಗೆ ಮಳೆ ನಿಂತಿದ್ರು ಕೂಡ ಭೀತಿ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ತೀರ ಏನಿದೆ, ಆ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಚಂಡಮಾರುತ ಅಪ್ಪಳಿಸುವಂತಹ ಒಂದು ಎಚ್ಚರಿಕೆಯನ್ನು ಮೀನುಗಾರಿಕೆ ಇಲಾಖೆ ಮತ್ತು ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹೀಗಾಗಿ ಈಗಾಗಲೇ ಮೀನುಗಾರರು ಕೂಡ ಸಮುದ್ರಕ್ಕೆ ತೆರಳಿರುವಂತದ್ದು. ಅವರನ್ನ ಇವತ್ತಿನ ಸಂಜೆಯ ಒಳಗಡೆಯಾಗಿ ಮತ್ತು ಇವತ್ತು ರಾತ್ರಿ ಒಳಗಡೆಯಾಗಿ ಅವರೆಲ್ಲರೂ ಕೂಡ ಕಡಲ ತೀರಕ್ಕೆ ಬರುವಂತಹ ಸೂಚನೆಯನ್ನ ಮಾಡುವಂತದ್ದು. ಬಳಿಕ 10 ತಾರೀಕು ದಿನಾಂಕ ಏನಿದೆ ಅವತ್ತಿನವರೆಗೆ ಯಾರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂತ ಒಂದು ಸೂಚನೆಯನ್ನ ಖಡಕ್ ಸೂಚನೆ ಈಗಾಗಲೇ ಜಿಲ್ಲಾಡಳಿತ ಇರುವಂತದ್ದು. ಇದು ಒಟ್ಟಾರೆ ಈ ಭಾಗ ಸದ್ಯ ಈ ಭಾಗದಲ್ಲಿ ಬೆಟ್ಟಿನ ವಾತಾವರಣ ಇತ್ತು ಕೂಡ ಆ ಒಂದು ಚಂಡಮಾರುತ ಭೀತಿ ಅರಬ್ಬಿ ಸಮುದ್ರದ ವಾಯುಭಾರ ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ. ಮತ್ತೊಮ್ಮೆ ಇವ್ರನ್ನ ಮಾತನಾಡಿಸ್ತೇವೆ. ಧನ್ಯವಾದ ಭರತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಂಡಮಾರುತದ ಭೀತಿಯಲ್ಲಿ ಇದೀಗ ಕರಾವಳಿಯ ಜನತೆ ಇದ್ದಾರೆ. ಈಗಾಗಲೇ ಕೆಲವು ದಿನಗಳಿಂದಲೂ ಕೂಡ ಗಮನಿಸಿದ ಹಾಗೆ ಬಿಟ್ಟು ಬಿಡದ ಹಾಗೆ ಮಳೆ, 2 ದಿನ ಮಳೆ ಇಲ್ಲ ಅಂತಂದ್ರೆ ಮತ್ತೆ ಮಳೆ ಬರುವಂಥದ್ದು, ಜೊತೆಗೆ ಮೋಡ ಕವಿದ ವಾತಾವರಣ, ಇಂಥದ್ದೇ ಚಿತ್ರಣ ಇರುವಂಥದ್ರ ಬಗ್ಗೆ ಗಮನಿಸಿದ್ವಿ. ಇದೀಗ ಹವಾಮಾನ ಇಲಾಖೆ ನಾಳೆ ಭಾರಿ ಚಂಡಮಾರುತದ ಭೀತಿಯ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಕರಾವಳಿ ಭಾಗದ ಜನರಿಗೆ ಮತ್ತೊಂದು ಭೀತಿಯನ್ನ ಎದುರಿಸುವಂತೆ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಈ ರೀತಿ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ನಾಳೆಯಿಂದ ಅಂದ್ರೆ ಅಕ್ಟೋಬರ್ 5ರಿಂದ ಅಕ್ಟೋಬರ್ 10ರ ತನಕ ಭಾರಿ ಮಳೆಯಾಗುವ ಸಾಧ್ಯತೆಯ ಬಗ್ಗೆ ತಿಳಿಸಿದ್ದಾರೆ. ಚಂಡಮಾರುತದ ಭೀತಿ ಹಿನ್ನೆಲೆಯಲ್ಲಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದ ಹಾಗೆ ಸೂಚನೆಯನ್ನು ಕೊಡಲಾಗಿದೆ. ನಾಳೆಯಿಂದ ಸತತವಾಗಿ 5 ದಿನಗಳವರೆಗೆ ಮೀನುಗಾರರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸಮುದ್ರಕ್ಕೆ ಇಳಿಯಬಾರದು ಅಂತ ಹೇಳಿ ಚಂಡಮಾರುತದ ಭೀತಿಯನ್ನು ಇದೀಗ ಕರಾವಳಿ ಭಾಗದ ಜನರು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಹವಾಮಾನದಲ್ಲಿ ಆಗಿರುವಂತಹ ವ್ಯತ್ಯಾಸ ಇದು. ಹವಾಮಾನ ಇಲಾಖೆಯಿಂದ ಈ ಬಗ್ಗೆ ಎಚ್ಚರಿಕೆಯನ್ನು ಕರಾವಳಿ ಭಾಗದ ಜನರಿಗೆ ಕೊಡಲಾಗಿದೆ. ನಾಳೆಯಿಂದ ಅಕ್ಟೋಬರ್ 10ರವರೆಗೆ ಎಚ್ಚರಿಕೆಯನ್ನು ನೀಡಲಾಗಿದೆ.